ದಾವೀದನು ಮಾಡಿದಂಥ ಯುದ್ಧಗಳಲ್ಲಿ ಒಂದರಲ್ಲಿ ಕೂಡ ಅವನು ಅಪಜಯವನ್ನ ಕಾಣಲೇ ಇಲ್ಲ. ಅದಕ್ಕೆ ಕಾರಣ ಅವನ ಭುಜಬಲವಾಗಲಿ, ಪರಾಕ್ರಮವಾಗಲಿ ಅಥವಾ ಅವನಿಗಿದ್ದಂಥ ಸೈನ್ಯವಾಗಲಿ ಅಲ್ಲ, ಬದಲಾಗಿ ದೇವರು. ಏನೇ ಮಾಡಬೇಕಂದರೂ ಕೂಡ, ಯಾವ ಯುದ್ಧಕ್ಕೆ ಹೋಗಬೇಕಂದರೂ ಕೂಡ ದಾವೀದನು ಮೊದಲನೆಯದಾಗಿ ಆಶ್ರಯಿಸಿಕೊಳ್ಳುತ್ತಾ ಇದ್ದದ್ದು ದೇವರನ್ನ. ದೇವರು ಏನು ಹೇಳುತ್ತಾರೆ, ದೇವರು ಏನು ಆಲೋಚನೆ ಕೊಡುತ್ತಾರೆ ಅದನ್ನು ಕೇಳಿ ಅದನ್ನು ಅನುಸರಿಸಿ ಹಾಗೆ ಕಾರ್ಯಗಳನ್ನು ಮಾಡಿದ್ದರಿಂದ ಸೋಲು ಅನ್ನುವಂಥದ್ದು ಅವನ ಜೀವಿತದಲ್ಲಿ ಬರಲೇ ಇಲ್ಲ. ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡಿ. ಆತನು ಏನು ಹೇಳುತ್ತಾನೆಂಬುದನ್ನು ಕೇಳಿ ಆ ಆಲೋಚನೆಗೆ ಅನುಗುಣವಾಗಿ ಜೀವಿತವನ್ನು ನಡೆಸಿರಿ. ಸೋಲೆಂಬುವಂಥದ್ದು ನಿಮ್ಮ ಹತ್ತಿರಕ್ಕೂ ಬರುವುದಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಜಯದ ಮೇಲೆ ಜಯವನ್ನು ಹೊಂದುತ್ತಾ ಆಶೀರ್ವಾದದ ಪೂರ್ಣತೆಯಲ್ಲಿ ಸಂತೋಷ ಪಡುತ್ತೀರಾ.